ಬೆಲೆ ಏರಿಕೆ ಮಾಡಿರುವ ಕರ್ನಾಟಕ ಸರ್ಕಾರಕ್ಕೆ ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ರೈತ ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ, ರೈತ ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು. ಬೇಕೇ ಬೇಕು. ಸಾಮಾನ್ಯ ಜನರಿಗೆ ಬೆಲೆ ಏರಿಕೆ ಬಿಸಿ ಮುಟ್ಟಿದ ಸರ್ಕಾರಗಳಿಗೆ ಸಾಮಾನ್ಯ ಜನರ ಇವತ್ತು ಕೇಂದ್ರ ಸರ್ಕಾರದವರು ಮತ್ತೆ ರಾಜ್ಯ ಸರ್ಕಾರದವರು ಬೆಲೆ ಏರಿಕೆ ಒಂದ್ ಕಡೆಗೆ, ಅವರು ಸರ್ಕಾರ ನಡೆಸ್ತಾ ಇರೋದು ವೈಫಲ್ಯಗಳ ಒಂದು ಕಡೆಗೆ, ಆ ವೈಫಲ್ಯಗಳ ವಿರುದ್ಧ ನಮ್ಮ ಹೋರಾಟ ಮಾಡ್ತಾ ಇದ್ದೀವಿ. ಹೌದು, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ, ವೈಫಲ್ಯಗಳ ವಿರುದ್ಧ ನಮ್ಮ ಹೋರಾಟ ಮಾಡ್ತಾ ಇರೋದು. ನಮ್ಮ ಮುಖ್ಯ ಬೇಡಿಕೆ ಇರೋದು ಬೆಲೆ ಏರಿಕೆ ಮಾಡಿರೋದ್ರನ್ನ ಕಡಿಮೆ ಮಾಡಬೇಕು, ಸ್ವಚ್ಛ ಆಡಳಿತ ಕೊಡ್ಬೇಕು, ಜನಕ್ಕೆ ಹೊರೆ ಆಗಂತ ಸರ್ಕಾರ ಬೇಡ, ಕಿತ್ತೋಗಿಬೇಕು ಅನ್ನೋದು ನಮ್ಮ ಉದ್ದೇಶ. ಹೌದು ಮೇಡಮ್, ಇವಾಗ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, NDA ಸರ್ಕಾರ ಇದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಐತೆ. ಓಕೆ, NDA ಸರ್ಕಾರದವರು ಸಾಕಷ್ಟು ವೈಫಲ್ಯಗಳು ಇವತ್ತು ಎಲ್ಲಾ ಜನಗಳ ಬಾಯಲ್ಲೂ ಇದೆ. ಸಿಲಿಂಡರ್ ಬೆಲೆ ಏನಿತ್ತು, ಕೆಲವರು ಹೇಳ್ಬೋದು, ಕೆಲವರು ಹೇಳದೇ ಇರ್ಬೋದು, ಆದ್ರೂ ಕೂಡ ಅವರು ಕೂಡ ಬೆಲೆ ಕಟ್ಟಿ ತಗೋಬೇಕಾದ್ರೆ ಅವರೇ ನೊಂದ್ಕೊಂಡೇ ತಗೊಂತಾ ಇದ್ದಾರೆ. 400-450 ರೂಪಾಯಿ ಇದ್ದಂತ ಸಿಲಿಂಡರು 1200-1800 ಗಂಟನೂ ಹೋಗಿತ್ತು, ಇವಾಗ 850-900 ರೂಪಾಯಿಗೆ ಬಂದೈತೆ. ಸಬ್ಸಿಡಿ ಕೊಡ್ತಾ ಇದ್ರು, ಸಬ್ಸಿಡಿನ ತೆಗೆದಾಕಿದ್ದಾರೆ. ಮನೆ ಅಲ್ಲೆಲ್ಲೋ ಒಂದು ದೊಡ್ಡ ದೊಡ್ಡ ಪ್ರಚಾರಗಳು ಬಿಟ್ಟಿಸ್ಕೊಂತ ಇದ್ರು. ಪೆಟ್ರೋಲ್ ಬ್ಯಾಂಕ್ ಇರ್ಬೋದು, ಗ್ಯಾಸ್ ಸಿಲಿಂಡರ್ ಆಫೀಸ್ಗಳ ಹತ್ರ ಒಂದು ಅಜ್ಜಿ ಒಲೆ ಉತ್ತಾ ಇರೋ ತರ ಅವ್ರಿಗೆ ಆಸ್ಮಾ ಬರುತ್ತೆ, TB ಬರುತ್ತೆ, ನೀವ್ ಬಿಟ್ಕೊಡಿ, ಅವ್ರಿಗೆ ಉಚಿತವಾಗಿ ಕೊಡೋಣ ಅಂತ ಅಂದ್ಬಿಟ್ಟು ಸುಳ್ಳು ಪ್ರಚಾರ ತಗೊಂತಾ ಇದ್ರು ಇವತ್ತು. ಆದ್ರಿಂದ ಯಾವ್ದೇ ಬಡವರಿಗೆ ಸೇರಿರೋದಂತೂ ಫೋಟೋಗಳಂತೂ ಯಾವ್ದು ಕಾಣಿಸ್ಲಿಲ್ಲ. ಅದ್ರ ಮೇಲೆ ಬೆಲೆ ಏರಿಕೆ ಅಂತ ಗಗನಕ್ಕೆ ಮಾತ್ರ ಏರಿಸ್ಕೊಂಡೋದ್ರು. ಇದು ಕೇಂದ್ರ ಸರ್ಕಾರದ ವೈಫಲ್ಯ, ಒಂದು ಬೆಲೆ ಏರಿಕೆ ಇರೋದು. ಎರಡನೇದು, ಈ ಟೋಲ್ ದರಗಳನ್ನ ಏರಿಸಿದಾಗ ಏನಾಗುತ್ತೆ, ಈ ಸರಕು ಸಾಗಾಣಿಕೆಗವರು ಬರೀ ಪ್ಯಾಸೆಂಜರ್ಸ್ ಮಾತ್ರ ನೋಡಕ್ಕಾಗಲ್ಲ, ಸರಕು ವಾಹನಗಳು ಬರುತ್ತೆ. ನೀವು ಆಲ್ರೆಡಿ KST CST ಅಂತ ತಗೊಂಡ್ ಬಂದಿರೋದ್ರನ್ನ ಮಾಡಿ ನೀವು GST ಅಂತ ತಗೊಂಡ್ ಬಂದ್ರಿ. GST ತಗೊಂಡ್ ಬಂದ ಮೇಲೂ ಕೂಡ ನೀವು ಟೋಲ್ಗಳಲ್ಲಿ ಅವಾಗ ದರನ ಜಾಸ್ತಿ ದುಪ್ಪಟ್ಟು ನೀವು ಹೆಚ್ಚಿಗೆ ಮಾಡಿದಾಗ ಏನಾಗತ್ತೆ, ಆ ಹೊರೆ ಯಾರ ಮೇಲೆ ಹಾಕ್ತಾರೆ? ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಾರೆ, ಸ್ತ್ರೀ ಸಾಮಾನ್ಯರ ಮೇಲೆ ಹಾಕೋದು. ಅವಾಗ ಏನಾಗತ್ತೆ, 5 ರೂಪಾಯಿ ಇದ್ದಂತ ಐಟಮ್ 10 ರೂಪಾಯಿಗೆ ಹೋಗತ್ತೆ ಅಲ್ವಾ? 50 ರೂಪಾಯಿ ಇದ್ದಂತ ಅಕ್ಕಿ ಇವತ್ತು 80 ರೂಪಾಯಿಗೆ ಹೋಗೈತೆ. 80 ರೂಪಾಯಿಗೆ ಹೋಗೋದಕ್ಕೆ ಕಾರಣ ಏನಂತ ಕೇಳಿದ್ರೆ, ಒಂದು ಕಡೆ ಡೀಸೆಲ್ ಬೆಲೆ ಏರಿಕೆ, ಇನ್ನೊಂದ್ ಕಡೆ ಟೋಲ್ ದರ ಏರಿಕೆ. ನಾವೇನ್ ಮಾಡೋದು ಸ್ವಾಮಿ, ನಾವು ಬದುಕ್ಬೇಕಲ್ಲ ಅಂತಾರೆ. ಇದು ಯಾರು ಮಾಡ್ತಾ ಇರೋದು? ಯಾರ ವೈಫಲ್ಯ? ಇದು ಕೇಂದ್ರ ಸರ್ಕಾರದ ವೈಫಲ್ಯ ಅಲ್ವಾ? ಅದು ಒಂದ್ ಕಡೆಗೆ. ಎರಡನೇದು, ನೀವು ರಾಜ್ಯ ಸರ್ಕಾರದ ಮೇಲೆ ಹಣ ಕೊಟ್ಟಿದೀವಿ ಅಂತ ನೀವ್ ಹೇಳ್ತೀರಾ, ಅವ್ರು ಕೊಟ್ಟಿಲ್ಲ ಅಂತ ಕೋರ್ಟ್ಗೆ ಹೋಗ್ತಾರೆ GST ಹಣ ಪಡೆಯೋದಕ್ಕೆ. KST CST ಇದ್ದಾಗ ಸಪರೇಟ್ ಆಗಿ ಬಂದ್ಬಿಡ್ತಾ ಇತ್ತಲ್ವಾ? ನೀವು ಒಟ್ಟಿಗೆ ಬರತ್ತೆ ಅಂತಂದ್ರೆ ಇಡೀ ಇಂಡಿಯಾದಲ್ಲಿ ಪ್ರಾಮಾಣಿಕವಾಗಿ GST ಹಣ ತುಂಬಾ ಅಂತದ್ದು ಎಲ್ಲಿ ಅಂತಂದ್ರೆ ಏಕೈಕ ಕರ್ನಾಟಕದಲ್ಲಿ ಬೆಂಗಳೂರಿಂದಾನೇ ಜಾಸ್ತಿ GST ಕಲೆಕ್ಟ್ ಆಗ್ತಾ ಇರೋದು. ನೀವು ನಮ್ಗೆ ಅವ್ರ ರಾಜ್ಯನ ಯಾವ ತರ ಮಾಡ್ತಾ ಇದಾರೆ, ತಪ್ಪ ದಾರಿಗೆ ಅದ್ರ ದುಡ್ಡನ್ನ ಬಳಸಿದ್ರೆ ಸರ್ಕಾರನ ನೀವು ಕಿತ್ತಿ ಹೋಗಿರಿ. ಅದ್ ಬಿಟ್ಟು ನೀವು ಅವ್ರಿಗೆ ಕೊಡ್ಬೇಕಾಗಿರೋ ಹಣನ ಕೊಟ್ಟಿಲ್ಲ ಅಂತಂದ್ರೆ ಅವ್ರೇನ್ ಮಾಡ್ತಾರೆ, ಆ ಬರೆನ ಜನಗಳ ಮೇಲೆ ಹಾಕ್ತಾರೆ. ಯಾವ್ದಾದ್ರು ಗ್ಯಾರಂಟಿಗಳು ತಂದ್ರು, ಆ ಗ್ಯಾರಂಟಿಗೆ ದುಡ್ಡು ಬೇಕು, ಇನ್ನೊಂದಕ್ಕೆ ದುಡ್ಡು ಬೇಕು, ಕಾಂಟ್ರಾಕ್ಟರ್ ಹೊಟ್ಟೆ ತುಂಬಿಸೋದಕ್ಕೆ ದುಡ್ಡು ಬೇಕೋ ಗೊತ್ತಿಲ್ಲ, ಅವ್ರು ಇಲ್ಲಿ GST ಹಣನೂ ಬಂದಿಲ್ಲ, ಈ ಕಡೆಗೆ ನಮ್ಮ ಹಣನೂ ಕೇಳಿದ್ರೆ ಕೊಡ್ತಾ ಇಲ್ಲ ಅಂತ ಅನ್ಬಿಟ್ಟು ಹೇಳಿ ನಮ್ಮ ಮೇಲೆ ಅದು ತೆರೆ ಹೊರಿಸ್ತಾರೆ. ಇದಕ್ಕೆ ಮೂಲ ಕಾರಣ ಯಾರು? ಇದು ಕೇಂದ್ರ ಸರ್ಕಾರದೇ ಅಲ್ವಾ? ಅವ್ರ ಹಣ ಕೊಡ್ಬೇಕಾಗಿತ್ತು, ಅದು ಕೊಟ್ಟಿಲ್ಲ. ನೆಕ್ಸ್ಟ್, ಇವಾಗ ರಕ್ಷಣೆ ಬಗ್ಗೆ ಬರ್ತೀರಾ. ರಕ್ಷಣೆ ಕೊಡ್ತೀವಿ ಅಂತ ಅನ್ಬಿಟ್ಟು 800 ರೂಪಾಯಿ ಇದ್ದಿದ್ದಂತ ಗ್ಯಾಸ್ ನ 1200 ಮಾಡಿದಾಗ್ಲೂ ಸಾಮಾನ್ಯ ಜನರ ಹತ್ರ ಏನಂತ ಹೇಳ್ತಾ ಇದ್ರು ಎಲ್ಲಾ ಜನಗಳು, ಮೋದಿ ಅವರು ಮಿಲಿಟರಿನ ಸ್ಟ್ರಾಂಗ್ ಮಾಡ್ತಾ ಇದಾರೆ, ಮಿಸೈಲ್ ಪರ್ಚೇಸ್ ಮಾಡ್ತಾ ಇದಾರೆ, ದೇಶನ ಕಾಪಾಡ್ತಾ ಇದಾರೆ ಅಂತ ಅನ್ಬಿಟ್ಟು ಹೇಳ್ತಾ ಇದ್ರು. ಆಮೇಲೆ ದೇಶದಲ್ಲಿ ಮೋದಿ ಅವರು ಇರೋದೇ ಇಲ್ಲ, ಎಲ್ಲ ನೋಡಿದ್ರೇನೆ ಹೊರ ದೇಶಗಳಿಗೆ ಹೋಗ್ತಾ ಇದ್ರು. ಹೌದು, ಹೊರ ದೇಶಕ್ಕೆ ಹೋಗಿ ಎಲ್ಲಾರನ್ನು ಫ್ರೆಂಡ್ ಮಾಡ್ಕೊಂತ ಇದಾರೆ. ಅವ್ರು ನಾಳೆ ದಿವಸ ಪಾಕಿಸ್ತಾನ ಮೇಲೆ ಯುದ್ಧಕ್ಕೆ ಹೋದಾಗ ಅವರೆಲ್ಲ ಕೈ ಜೋಡಿಸ್ತಾರೆ, ಬೆಂಬಲ ಕೊಡ್ತಾರೆ ಅಂತ. ಹೌದು, ಕರೆಕ್ಟ್. ಇವತ್ತು ಹೋಗಿದ್ದಾರೆ,
ಇವತ್ತು ಅಂತ ಪರಿಸ್ಥಿತಿ ಬಂದೈತೆ. ನಿಮ್ಗೆಲ್ಲ ಬೆನ್ನೆಲುಬಾಗಿ ನಿಂತ್ಕೊಂತಾ ಇದ್ದಾರೆ. ನೀವು ಅದನ್ನ ಮಾಡಿದೀರಾ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದೀರಾ. ಆದ್ರೆ ರಕ್ಷಣೆನಲ್ಲಿ ಏನ್ ಮಾಡಿದೀರಾ? ವೈಫಲ್ಯ ಎತ್ತಿ ತೋರಿಸ್ತಾ ಇದೆ. ವೈಫಲ್ಯ ಎತ್ತಿ ತೋರಿಸ್ಬೇಕಾದ್ರೆ ಒಂದು ಪುಲ್ವಾಮಾ ಅಟ್ಯಾಕ್. ಆ ಪುಲ್ವಾಮಾನಲ್ಲಿ ಮಿಲಿಟರಿ ಕ್ಯಾಂಪ್ ರಸ್ತೆಗಳಲ್ಲಿ 100 ಅಡಿಗೆ ಒಂದೊಂದು ಚೆಕ್ ಪೋಸ್ಟ್ ಇರತ್ತೆ. ಇಲ್ಲಿ ನಾವು ತಿರುಪತಿನಲ್ಲೋ ಇದ್ರಲ್ಲೋ ನೀವೆಲ್ಲ ನೋಡಿರ್ತೀರಿ. ನಾವು ವೈಷ್ಣೋದೇವಿಗೆ, ಅಮರ್ನಾಥ್ಗೆಲ್ಲ ಸಾಕಷ್ಟು ಸಾರಿ ಹೋಗಿದ್ದೀನಿ ನಾನು ಕೂಡ. ಅಲ್ಲಿ ಹೋದಾಗ ಒಂದು ಟನೆಲ್ ಅಲ್ಲಿ ಹೋಗ್ಬೇಕಾದ್ರೂ ಕೂಡ ಪೂರ್ತಿ ಸ್ಕ್ಯಾನ್ ಮಾಡಿ ಕಳಿಸ್ತಾರೆ. ಅಂತ ಜಾಗಗಳಲ್ಲಿ 350 kg RDX ಯಾವ ಕಡೆಯಿಂದ ಬಂತು, ಹೆಂಗ್ ಹೋಯ್ತು ಅನ್ನೋದು ಒಂದು ಮಿಲಿಟರಿ ಕ್ಯಾಂಪಲ್ಲಿ ನೀವು ಹೋಗೋದಕ್ಕೆ ಇವತ್ತವರೆಗೂ ಪತ್ತೆ ಹಚ್ಚಕ್ ಆಗಲ್ಲ ಅಂತಂದಾಗ ನೀವು ರಕ್ಷಣೆ ಎಲ್ಲಿಂದ ಕೊಡ್ತಾ ಇದ್ದೀರಾ? ಅವತ್ತು ಇದೇ ರೋಷವಾಗ ಉಗ್ರಕ್ಕೋಗಿ ಮಾತಾಡಿದ್ರಿ, ಓಡಿಸ್ಬಿಡ್ತೀನಿ ಅಂತ ಅಂದ್ಬಿಟ್ಟು ರಾತ್ರಿ ಎಲ್ಲ ಹಿಂಗ್ ಕುಂತ್ಕೊಂಡ್ಬಿಟ್ಟು ನೋಡ್ತಾ ಇದ್ರು. ಅವ್ರು ಹೆಂಗೆ ನಂದನ್ನು ಓಡಿಸ್ತಾ ಫ್ಲೈಟ್ ನ ಅಂತ ಅಂದ್ಬಿಟ್ಟು ಬಾಂಬ್ ಹಾಕಿದ್ನ ನೋಡ್ದೆ ಅಂತಂದ್ರು. 2 ಗಂಟೆವರೆಗೂ ಮೋದಿ ನಿದ್ರೆ ಮಾಡಿಲ್ಲ, ಹಂಗೆ ನೋಡ್ತಾ ಇದ್ರು ಅಂತ ಅಂದ್ಬಿಟ್ಟು ಅಂದ್ರು. ಏನ್ ನೋಡಿ ಏನ್ ಮಾಡಿದ್ರಿ? ಇವತ್ತವರೆಗೂ ಅದೇ ರಾಜ್ಯದ ಗವರ್ನರ್ ಆಗಿದ್ದಂತವ್ರು ಮಾಹಿತಿ ಕೊಟ್ಟಿದ್ದಾರೆ. ಆ ಮಾಹಿತಿಯನ್ನು ಆಧರಿಸಿಬಿಟ್ಟಾದ್ರು ಮಾಹಿತಿ ಕೊಟ್ಟಿರೋದು ಗವರ್ನರ್ ತಪ್ಪು ಅಂತ ಆದ್ರೆ ಅವ್ರ ಮೇಲೆ ಶಿಕ್ಷೆ ತಗೋಬೇಕಾಗಿತ್ತು. ಮಾಹಿತಿ ತಗೊಂಡಿರೋರ್ನ ನೀವು ಪತ್ತೆ ಹಚ್ಚಿ ನೀವು ಎನ್ಕ್ವೈರಿ ಮಾಡ್ಬೇಕಾಗಿತ್ತು. ಎನ್ಕ್ವೈರಿನೂ ಇಲ್ಲ ಇವತ್ತವರೆಗೂ. ಇದು ವೈಫಲ್ಯ ತಾನೆ. ಇವತ್ತು ಅಟ್ಯಾಕ್ ಆಗಿರೋ ಜಾಗದಲ್ಲಿ ಅಮಿತ್ ಶಾ ಹೋಗ್ತಾರೆ. ಅಮಿತ್ ಶಾ ಯಾರು? ಈ ಕೇಂದ್ರದ ಗೃಹ ಸಚಿವರು. ಗೃಹ ಸಚಿವರಿಗೂ ರಕ್ಷಣಾ ಸಚಿವರಿಗೂ ವ್ಯತ್ಯಾಸ ಆಯ್ತಲ್ವಾ? ಇದು ಯಾರು ಹೋಗ್ಬೇಕಾಗಿರೋದು? ಪುಲ್ವಾಮಾ ಅಟ್ಯಾಕ್ ಆದಾಗ್ಲೂ ಕೂಡ ಅಮಿತ್ ಶಾ ಹೋಗ್ತಾರೆ. ಇಲ್ಲಿ ಮೊನ್ನೆ ಪಹಲ್ಗಾಮಲ್ಲಿ ಆದಾಗೂ ಕೂಡ ಅಮಿತ್ ಶಾ ಹೋಗ್ತಾರೆ. ಅಂದ್ರೆ ಆ ಜನಕ್ಕೆ ಗೊತ್ತಿಲ್ಲ ಯಾರು ಯಾವ ಕಂಟ್ರೋಲ್ ಕೊಟ್ಟಿದ್ದಾರೆ, ಯಾವ ಜಾಗ ಕೊಟ್ಟಿದ್ದಾರೆ ಅಂತ ಅನ್ಬಿಟ್ಟು. ಮಿಲಿಟರಿ ಅವರು ಸೇಫರ್ ಆಗಿ ಇಟ್ಟಿರ್ತಕ್ಕ ಜಾಗನ ಇವತ್ತು ಗೃಹ ಮಂತ್ರಿಗಳ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಹಾಗಾಗಿನೇ ಈ ವೈಫಲ್ಯಗಳು ಆಗ್ತಾ ಇರೋದು. ನಾನು ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಈ ಆನಂದ್.